ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ನಾನಿವತ್ತು ಸುವರ್ಣಗೆಡ್ಡೆ ಪಲ್ಯವನ್ನು ಹೇಗೆ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತಿದ್ದೇನೆ. ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿಯ ಸುವರ್ಣಗೆಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಸುವರ್ಣಗೆಡ್ಡೆಯನ್ನು ತಗೊಂಡಿದ್ದೇನೆ. ಈಗ ಸುವರ್ಣಗೆಡ್ಡೆಯನ್ನು ಕಟ್ಟು ಮಾಡುವ ಮೊದಲು ಕೈಗೆಲ್ಲ ಎಣ್ಣೆ ಹಚ್ಚಬೇಕು, ಇಲ್ಲಾದರೆ ತುರಿಸುತ್ತೆ ಇದು. ಅದಕ್ಕೆ ಯಾವುದಾದ್ರೂ ಸಾಗ್ಬೋದು, ಎಣ್ಣೆ ಸ್ವಲ್ಪ ಕೈಗೆ ಹಚ್ಚಬೇಕು. ಹೇಗೆ ಸುವರ್ಣಗೆಡ್ಡೆಯನ್ನು ಕಟ್ ಮಾಡೋದು, ಅದರದ್ದು ಹೊರಗಡೆ ಹೇಗೆ ಸಿಪ್ಪೆ ತೆಗೆಯೋದು, ಯಾವ ರೀತಿ ಎಷ್ಟೆಷ್ಟು ಸಣ್ಣದು ಪೀಸ್ ಆಗಬೇಕಂತ ಹೇಳ್ಬಿಟ್ಟು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ಹೀಗೆ ನೋಡಿ, ಮಿಡ್ಲಲ್ಲಿ ಕಟ್ ಮಾಡಬೇಕು. ಮತ್ತು ನೋಡಿ, ಹೀಗೆ ಮಿಡ್ಲು ಹೀಗೆ ಕಟ್ ಮಾಡಿಬಿಟ್ಟು ಈಗ ನೋಡಿ ಇದರದ್ದು ಈ ರೀತಿ ಕೆರೆದು ಸಿಪ್ಪೆ ತೆಗಿಬೇಕು. ಇದು ಸ್ವಲ್ಪ ಕೈ ತುರಿಸುತ್ತೆ, ನೀವು ಬೇಕಾದರೆ ಕೈಗೆ ಗ್ಲೌಸ್ ಹಾಕಿಬಿಟ್ಟು ಸಹ ಮಾಡ್ಬೋದು. ನಾನು ನೋಡಿ ಇಷ್ಟಿಷ್ಟು ದಪ್ಪವಾಗಿ ಕಟ್ ಮಾಡ್ತಾ ಇದ್ದೇನೆ. ಹೀಗೆ ಹೋಳು ಇಷ್ಟಿಷ್ಟು ದಪ್ಪಾಗಿ ಕಟ್ ಮಾಡಿದ್ದೇನೆ. ಈಗ ಇದನ್ನು ಎಲ್ಲವನ್ನು ಸಹ ಹೀಗೇ ಕಟ್ ಮಾಡ್ತೇನೆ. ಕಟ್ ಮಾಡಿಬಿಟ್ಟು ತೊಳೆಯುವಾಗ ಸಾಗಿ ಹೇಗೆ ತೊಳಿತೇನೆ ಅಂತ ಹೇಳಿದರೆ, ಈಗ ನೋಡಿ ಒಂದು ಸ್ವಲ್ಪ ನೀರು ತಗೊಳ್ಬೇಕು. ಈಗ ಒಂದು ಚಮಚದ ಸಹಾಯದಿಂದ ಇದನ್ನು ತೊಳೆಯಬೇಕು. ಡೈರೆಕ್ಟ್ ಕೈ ಹಾಕಲಿಕ್ಕೆ ಹೋದರೆ ಕೈಯೆಲ್ಲ ತುರಿಸುತ್ತೆ. ಇದೇ ರೀತಿ ಒಂದು 3-4 ಸಲ ತೊಳೆಯಬೇಕು. ಆಗ ಮಣ್ಣಿನ ಅಂಶ, ಅದರದ್ದು ಸಿಪ್ಪೆ ಅದೆಲ್ಲ ಹೋಗುತ್ತೆ, ಕವರೆಲ್ಲ ಇದ್ದದ್ದು ಅಂಟ್ಕೊಂಡಿದ್ರೆ. ಈ ರೀತಿಯಾಗಿ ನಾನು 3-4 ಸಲ ತೊಳೆದಿದ್ದೇನೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಕಡಲೆಕಾಳನ್ನು ಹಾಕಿದ್ದೇನೆ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಬೇಯಿಸಲಿಕ್ಕೆ ಬೇಕಾದಷ್ಟು. ನಾನು ನೀರು ಅದರದ್ದು ಪೀಸ್ ಮುಳುಗೋ ಅಷ್ಟು ನೀರು ಹಾಕಿದ್ದೇನೆ. ಮತ್ತು ಉಪ್ಪು ಹಾಕ್ತಿದ್ದೇನೆ ಇದನ್ನು ಬೇಯಿಸುವಾಗ. ಮತ್ತು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಇಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕಬೇಕು ಇದರ ಒಳಗಡೆ. ಹುಣಸೆ ಹುಳಿ ಕಡಿಮೆ ಆದರೆ ಬಾಯಿ ತುರಿಸುತ್ತೆ. ಮತ್ತು ಅರಿಶಿನ ಹಾಕಬೇಕು. ನಾನೊಂದು 1/4 ಸ್ಪೂನ್ ಅರಿಶಿನ ಹಾಕಿದ್ದೇನೆ. ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಇದಕ್ಕೀಗ ನಾನೊಂದು ಪುಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ನಾನು ಕರಿಬೇವಿನ ಎಲೆಯನ್ನು ಹಾಕ್ತಿದ್ದೇನೆ. ಫಸ್ಟ್ ತೊಳೆದಿದ್ದರಿಂದ ಅದನ್ನು ಫಸ್ಟ್ ಹಾಕಿಬಿಟ್ಟು ಫ್ರೈ ಮಾಡ್ತೇನೆ. ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಮತ್ತು ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ನೋಡಿ, ಬ್ಯಾಡಗಿ ಮೆಣಸಿನಕಾಯಿ ಈ ರೀತಿ ಆಗೋ ತನಕ ಅದನ್ನು ಹುರಿಬೇಕು. ಸ್ವಲ್ಪ ದಪ್ಪ ಸೈಜ್ ಆಗುತ್ತಲ್ಲ ಆವಾಗ. ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ತಿದ್ದೇನೆ. ಮತ್ತು 3/2 ಚಮಚದಷ್ಟು ಧನಿಯಾ ಕಾಳು ಹಾಕ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಹುರಿಬೇಕು. ಇದು ಸಾಸಿವೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು. ಒಂದು 3/4 ಸ್ಪೂನು ಇದ್ರೆ ಸಾಕು. ಈಗ ಚೆನ್ನಾಗಿ ಹುರಿದಿದೆ ಅಂದರೆ ಧನಿಯಾ ಕಾಳು ಸ್ಮೆಲ್ ಬರುವ ತನಕ ಹುರಿಬೇಕು. ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ತಿದ್ದೇನೆ. ತಣ್ಣಗಾಗಲಿಕ್ಕೆ ಬಿಡ್ತಿದ್ದೇನೆ. ಈಗ ತಣ್ಣಗಾಗಿದೆ. ಇದನ್ನೀಗ ಪುಡಿ ಮಾಡಬೇಕು. ತುಂಬ ಫ್ರೈ ಮಾಡಬಾರ್ದು, ಕಪ್ಪು ಕಲರ್ ಆಗುವ ತನಕ ಮಾಡಬಾರ್ದು. ಈ ರೀತಿ ಹುರಿದರೆ ಚೆನ್ನಾಗಿ ಪುಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಿದ್ದೇನೆ. ಈಗ ಪುಡಿ ಮಾಡಿ ತಂದಿದ್ದೇನೆ. ನೋಡಿ, ಈ ರೀತಿ ಪುಡಿ ಮಾಡಿದ್ದೇನೆ. ಇಷ್ಟಿಷ್ಟು ಪುಡಿ ಮಾಡಿದ್ದೇನೆ. ಈಗ ಸುವರ್ಣಗೆಡ್ಡೆ ಬೆಂದಿದೆ ಅಂತ ನೋಡ್ತಾ ಇದ್ದೇನೆ. ಬೆಂದಿದೆ. ಈಗ ಇನ್ನೊಂದು ಬಾಣಲಿ ತಗೊಂಡು ಇದಕ್ಕೆ ಕರಿಬೇವಿನ ಎಲೆ ಹಾಕ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಹುರಿಬೇಕು. ಫಸ್ಟಿಗೆ ನೀರಿನ ಅಂಶ ಎಲ್ಲ ಇದ್ದರೆ ಹೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಮತ್ತು ಸಾಸಿವೆ, ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಕಟ್ ಮಾಡಿದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಫ್ರೈ ಆಗಿದೆ. ಈಗ ನಾವು ಬೇಯಿಸಿದಂತಹ ಸುವರ್ಣಗೆಡ್ಡೆ ಮತ್ತು ಕಡಲೆಕಾಳನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಇದರಲ್ಲಿ ಈಗ ಹುಣಸೆ ಹಣ್ಣು ಹಾಕಿದ್ದಿದೆ ಅಲ್ಲ, ಅದನ್ನೆಲ್ಲ ತೆಗಿಬೇಕು ನಾವು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ ಟೇಸ್ಟಿಗೋಸ್ಕರ. ಮತ್ತು ಇದು ಮಾಡಿದಂಥ ಪುಡಿಯನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಹಾಕಬೇಕು ಇದಕ್ಕೆ. ಈಗ ನಾನು ತೆಂಗಿನ ತುರಿಯನ್ನು ಸಹ ತಗೊಳ್ತಿದ್ದೇನೆ. ನೋಡಿ, ಇಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಮತ್ತು ಉಪ್ಪು ಹಾಕಬೇಕು ಟೇಸ್ಟಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸಹ. ಎಲ್ಲ ಮಸಾಲ ಮತ್ತು ತೆಂಗಿನಕಾಯಿ ಎಲ್ಲ ಹೋಳಿಗೆಲ್ಲ ಅಂಟಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ.
ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಇವಾಗ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಿದ್ದರೆ ಉಪ್ಪು ಹಾಕ್ಬೋದು. ಈಗ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುವರ್ಣಗೆಡ್ಡೆ ಪಲ್ಯ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.